ಎಷ್ಟು ಎಕರೆ ಇದೆ? ಇದು 2 ಎಕರೆ ಇದೆ. ನೀವು ಹೇಳಿ ಸರ್, ಕೇಳ್ತೀನಿ ನಾನು. ದಾಳಿಂಬೆ ಬೆಲೆ ಮಾರ್ಕೆಟ್ ಅಲ್ಲಿ ಎಷ್ಟು ಓಡ್ತಾ ಇದೆ ಅಂಕಲ್? ಏನಿಲ್ಲ ಅಂದ್ರೆ ಮಾರ್ಕೆಟ್ ಬೆಲೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಬಂದು ಇಲ್ಲೇ ತಗೊಂಡ್ ಹೋಗೋದ್ರಿಂದ 10 ರೂಪಾಯಿ 20 ರೂಪಾಯಿ ಒಂದ್ 30-50 ರೂಪಾಯಿ ಕಮ್ಮಿ ಕೊಡ್ತಾರೆ ಇಲ್ಲೇ. ಯಾಕಂದ್ರೆ ಇವ್ರು ಇಲ್ಲಿಂದ ಎತ್ಕೊಂಡು ಪಾರ್ಸಲ್ ಮಾಡ್ಬೇಕಲ್ಲ ಸರ್, ಅದಕ್ಕೆ ನಮ್ಗೆ ಅಷ್ಟು ಒಂದ್ 50 ರೂಪಾಯಿ ಕಮ್ಮಿ ಆಗ್ತಾರೆ ತೋಟದಾಗಿಲ್ಲ. ಹಂಗೆ ಮೇಂಟೆನೆನ್ಸ್ ಮಾಡ್ತಿರಲ್ಲ, ಬೆಳೆ ಬಂದ್ಮೇಲೆ ನೀವು ಮಾಡಿದ್ದೆಲ್ಲ ಏನು ಉಪಯೋಗ ಆಯ್ತು ಅನ್ಸುತ್ತಾ? ಇದ್ರಾಗ ಉಪಯೋಗ ಒಂದ್ಕಿಂತ ರೇಟ್ ಏನಾನ ಇದ್ರೆ ಉಪಯೋಗ ಆಗುತ್ತೆ, ರೇಟ್ ಇಲ್ಲ ಅಂದ್ರೆ ಉಪಯೋಗ ಆಗಲ್ಲ. ಇವಾಗ 50 ರೂಪಾಯಿ 20 ರೂಪಾಯಿ 30 ರೂಪಾಯಿಗೆ ಬಂದಾಗ ಇದಕ್ಕೆ ಹಾಕಿರೋ ಬಂಡವಾಳ ಇದ್ರಲ್ಲೇ ಬರಲ್ಲ. ಇದಕ್ ನಾವ್ ಕೈಯಿಂದ ತಿರ್ಗಿ ಹಾಕ್ಬೇಕು. ತಿರ್ಗ ಕಟಿಂಗ್ ಮಾಡ್ತೀರಿ ನೋಡಿ, ಇದು ಏನೈತೆ ನೋಡಿ, ಇದು ಕಟಿಂಗ್ ಹಾಕಿದ್ಮೇಲೆ ತಿರ್ಗಿ ಬರ್ತದೆ. ಅವಾಗ ರೇಟ್ ಸಿಕ್ಕಿದ್ರೆ ಇದಕ್ಕೇನ್ ಬಂಡವಾಳ ಹಾಕಿರ್ತೀರಿ ಅದಕ್ಕೆ ಡಬಲ್ ಆಗೋಗುತ್ತೆ ಅವಾಗ. ಹಂಗೆ ಅಂಕಲ್, ಇದ್ರಲ್ಲಿ ನಿಮ್ಗೆ ಪ್ರಾಫಿಟ್ ಆಗುತ್ತಾ ಇಲ್ಲ ಲಾಸ್ ಆಗುತ್ತಾ? ಪ್ರಾಫಿಟ್ ಹೆಂಗೆ ಅಂದ್ರೆ ರೇಟ್ ಇವಾಗ 100 ರೂಪಾಯಿ 150 200 ರೂಪಾಯಿ ಇದ್ರೆ ಪ್ರಾಫಿಟ್ ಇಲ್ಲೇ ಅವ್ರು ಬಂದು ತಗೊಂಡೋದ್ರೆ ಪ್ರಾಫಿಟ್ ಒಂದೊಂದ್ಕಿಂತ ಆಗುತ್ತೆ. 50 ರೂಪಾಯಿ 60 ರೂಪಾಯಿ 70 ರೂಪಾಯಿ ಇದ್ದಾಗ ಪ್ರಾಫಿಟ್ ಆಗುತ್ತೆ ಬಿಡ್ತದ. ಅದು ನಮ್ಗೆಲ್ಲ ದೇವ್ರು ಇದು ಮಾಡಿರೋದು, ನಮ್ಗೆ ಗೊತ್ತಾಗಿಲ್ಲ. ಯಾಕಂದ್ರೆ ಆದ್ರೆ ನಮ್ಮ ಅದೃಷ್ಟ ಆಗಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಕೈಲಿಂದ ಎತ್ಕೊಂಡು ಹೋಗುತ್ತೆ ಅಷ್ಟೇ. ಇದ್ರಲ್ಲಿ ಇದಕ್ಕೆ ಎಷ್ಟು ಮೇಂಟೈನ್ ಮಾಡ್ಬೇಕಂದ್ರೆ ಬೆಲೆ ಗಾಸೆ ಓಣದಾಗಿಂದ ಇದಕ್ಕೆ ಈಗ ಈ ತರ ಕಂಬಿ ಹಾಕ್ಬೇಕು. ಏನಂದ್ರೆ ಇವೆಲ್ಲ ಹೆಂಗೆ ಈಗ ಹೆಚ್ಚಿಗೆ ಇರ್ತಾವಲ್ಲ, ಇದನ್ನ ಕಟ್ಬೇಕು ನಾವು ದಾರ ಹಾಕಿಲ್ಲ ಅಂದ್ರೆ ಇವೆಲ್ಲ ಹಿಂಗ್ ಬಗ್ಗೋದ ಕಾಯಿ ಬಿಡುತ್ತೆ ನೋಡಿ. ಆ ತರ ಬಿಟ್ಟಾಗಿ ಬಗ್ಗೋದ್ರೆ ಗಿಡನೇ ಎಲ್ಲ ಮುರಿದೋಗ್ಬಿಡ್ತದೆ. ಅದಕ್ಕೋಸ್ಕರ ಇದೆಲ್ಲ ಹಾಕಿ ಬಂಡವಾಳ ಹಾಕ್ಬೇಕಂದ್ರೆ ಫಸ್ಟ್ ಎತ್ಕೊಂತಾನೆ ಗಿಡ ಬಂದು ಒಂದು 150 ರೂಪಾಯಿ ಇಲ್ಲ 30 ರೂಪಾಯಿ ಇರ್ಬೇಕಿದು. ಆ ಕಂಬಿ ಎಲ್ಲ ಸೇರಿ ಒಟ್ಟು ಇವಾಗ ಎಷ್ಟಾಗೈತಪ್ಪ ಅಂದ್ರೆ 2.5 ಲಕ್ಷ 3 ಲಕ್ಷ 5 ಲಕ್ಷ ಆಗಿರುತ್ತೆ ಇಲ್ಲಿ ಗಂಟ. ಇನ್ನು ಮುಂದೆ ನಾವ್ ಹೆಂಗ್ ಡೆವಲಪ್ಮೆಂಟ್ ಮಾಡ್ತಾ ಕಾಯಿ ಬಂದಾಗ ಏನಾನ ಇವಾಗ 5 ಲಕ್ಷ ಹಾಕಿದ್ರೆ 5 ಲಕ್ಷ ಬಂದ್ರೆ ಅದ್ರದ್ದೇ ಬರುತ್ತೆ. ಅದ್ರ ಮೇಲೆ 2-3 ಲಕ್ಷ ಲಾಭ ಬಂದ್ರೆ ಅದಕ್ಕೆ ಲಾಭ ಬರುತ್ತೆ ಅಷ್ಟೇ, ಇಲ್ಲಾಂದ್ರೆ ಇಲ್ಲ. ನೀವು ಅಕಸ್ಮಾತ್ ಏನಾರ ಕಮ್ಮಿ ಬಂದ್ರೆ 4 ಲಕ್ಷ ಆತರ ಏನಾರ ಬಂದ್ರೆ? ಕಮ್ಮಿ ಬಂದ್ರೆ ಏನು ಮಾಡಕ್ ಆಗಲ್ಲ. ಈ ಕಿತ್ತ ಬಂದಿರೋದ್ 4 ಲಕ್ಷ ಅನ್ಬಿಟ್ಟು ನಾವ್ ಬಿಟ್ಬಿಡಕ್ಕಾಗುತ್ತೆ ಗಿಡನ? ಯಾವ್ದೇ ಕಾರಣಕ್ಕೂ ಬಿಡಕ್ಕಾಗಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಈ ನಾವ್ ಏನ್ ಮಾಡ್ಬೇಕಂದ್ರೆ ಇವಾಗ ಹಣ್ಣೆಲ್ಲ ಖಾಲಿ ಆದ್ಮೇಲೆ ಕಟ್ಟಿಂಗ್ ಹಾಕ್ತಿರಿ. ಇಲ್ಲಿ ಕಟ್ಟಿಂಗ್ ಹಾಕಿದಾಗ ಅದನ್ನ ಎತ್ತಿ ಕಟ್ಟಿದಾಗ ತಿರ್ಗಾ ಬರುತ್ತೆ. ತಿರ್ಗಾ ಬಂದು ಅದ್ರಾಗ ಕೊಯ್ಲು ಬಂದಾಗ ಅವಾಗ ರೇಟ್ ಹೆಂಗ್ ಬರುತ್ತೆ ಅಂದ್ರೆ, ರೇಟ್ ಅಕಸ್ಮಾತ್ 100 ರೂಪಾಯಿ 150 160 ಹಂಗ್ ಬಂದ್ರೆ ತಿರ್ಗಾದ್ರಾಗ ನಾವು 4 ಲಕ್ಷ ಇದ್ರಾಗ ನೋಡಿದ್ರೆ ಅದ್ರಾಗ ಇನ್ನ ಮಿನಿಮಮ್ ಒಂದು 10 ಲಕ್ಷ ನೋಡ್ಬೋದು ಅಂತ ಒಂದು ಆಸೆ ಮೇಲೆ ಮಾಡಿರೋದಷ್ಟೇ. ಇಲ್ಲಿವರೆಗೂ ಗಿಡ ಯಾವ ಹಾಳಾಗಿಲ್ಲ? ಇವಾಗ ಅಲ್ಲೊಂದು ಹಾಳಾಗೈತೆ, ಏನು ಮಾಡಕ್ ಆಗಲ್ಲ. ಓದ್ತಾ ಇರ್ತವೆ. ಅವಕ್ಕೆ ಏನ್ ಮಾಡಿದ್ರು ಅದು ಒಂಥರ ರೋಗ ಇರುತ್ತೆ ಬುಡದಲ್ಲಿ. ಹುಳ ಬಂದು ಹೊಡೆದಾಗ ನಾವ್ ಏನೇ ಮಾಡಿದ್ರು ಔಷಧಿ ಲಾಗೋಡ್ ಏನೇ ಮಾಡಿದ್ರು ಆ ಹುಳನ ಕಂಟ್ರೋಲ್ ಮಾಡಕ್ ಆಗಲ್ಲ. ಹಂಗೆ ಕೆಮಿಕಲ್ ಜಾಸ್ತಿ ಬಿಡ್ಕೊಡ್ದು. ಯಾಕಂದ್ರೆ ಕೆಮಿಕಲ್ ಅವ್ರು ಹೇಳ್ತಾರೆ ಬಿಡ್ರಿ, ಅದ್ ತಗೊಂಡ್ ಹೋಗ್ಬಿಡ್ರಿ ಇದ್ ಬಿಡ್ರಿ ಅಂತ. ಅದು ಸುಮ್ನೆ ಅಷ್ಟೇ, ಅವ್ರು ಕಾಸು ಮಾಡ್ಕೊಂತಾರೆ ಹೊರತು ನಾವ್ ಕಾಸು ಮಾಡಕ್ ಆಗಲ್ಲ. ಇವಾಗ ನಾವು ಔಷಧಿ ಅಂಗಡಿಕ 1 ಲಕ್ಷ ಹಾಕಿರ್ತೀರ, ಅವ್ರು ಕೆಮಿಕಲ್ ಎಲ್ಲ ಕೊಟ್ಟಿದ್ದ ತಕೊಂಡ್ ಬಿಟ್ರೆ ಆ ಗಿಡ ಹೋಗಕ್ ನಿಂತ್ಕೊಂಡ್ಮೇಲೆ ಯಾವ್ದೇ ಕಾರಣಕ್ಕೂ ಕಂಟ್ರೋಲ್ ಮಾಡಕ್ ಆಗಲ್ಲ ನಾವು. ಹಂಗೆ ನೀವು ಇದು ಜಾಸ್ತಿ ಸೆಪ್ಟೆಂಬರ್ ಅಲ್ಲೇ ಬಿಡುತ್ತಲ್ವಾ? ನಿಮ್ಗೆ ಬೇರೆ ತಿಂಗಳಲ್ಲಿ ಲಾಸ್ ಆಗಲ್ಲ? ಇವಾಗ ಏನ್ ಚಿಗುರು ಬರುತ್ತೆ ನೋಡಿ, ಅದ್ರಲ್ಲಿ ನಾವು ಇವಾಗ ಫಸ್ಟ್ನೇದ್ರಾಗ ಬರಲ್ಲ. ಏನ್ ಹಾಕಿರ್ತೀರ ಅದಕ್ಕ ಒಂದು ಇದು ಲಾಭ ಬರಲ್ಲ, ನಷ್ಟನೇ ಆಗೋದು. ನೆಕ್ಸ್ಟ್ ಕಿತ್ತ ಕಟ್ಟಿಂಗ್ ಹಾಕ್ತಿರಲ್ಲ ಅದ್ರಲ್ಲಿ ಬರೋದ್ರಿಂದ ಲಾಭ ಮಾಡೋಣ ನಾವು. 2ನೇ ಕಿತ್ತ ಕೊಯ್ಲ್ಕ ಲಾಭ. ಗಿಡ ಇಷ್ಟು ಬರೋದ್ರಲ್ಲಿ ಅದು ತುಂಬಾ ಟೈಮ್ ಆಗುತ್ತಲ್ವಾ? ಸೊ ನೀವು ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ? ಅಲ್ಲಿ ಕಳೆ ಎಲ್ಲ ತುಂಬಾ ಇರುತ್ತಲ್ವಾ? ಕಳೆ ಔಷಧಿ ಇವಾಗ ಔಷಧಿ ಅಂಗಡಿಗೆ ಹೋದ್ರೆ ಕಳೆ ನಾಶಕ ಅಂತ ಎಲ್ಲ ಬಂದಿತ್ತು. ಅದನ್ನ ತಕೊಂಬಂದು ಹೊಡ್ಕೊಂಡು ಇದೆಲ್ಲ ಮಾಡಿದ್ರು ನಾವು ಫಸ್ಟ್ನೇಕಿಂತ ಏನ್ ಕೊಯ್ಲು ಬರುತ್ತೋ ಅದ್ರಾಗ ಕಾಸು ಮಾಡಕ್ಕಾಗಲ್ಲ. ಏನಂದ್ರೆ ಇದು ಗೊಬ್ಬರ ಹಾಕತ್ತಾಗಿಂದ ಡ್ರಿಪ್ ನೀರಾವರಿ ಏನೇನೈತೆ ಈ ತರ ಕಂಬಿ ಕಡ್ಡಿ ಎಲ್ಲ ಹಾಕತ್ತಾಗಿಂದ ಹಿಡ್ದು ಅಮ್ಮಮ್ಮ 10 ಲಕ್ಷ ಆದ್ರೂ ಇದ್ರಾಗ ಬರೋದೇ ಒಂದು 8 ಲಕ್ಷ ಬಂದ್ರು ಇನ್ನ 2 ಲಕ್ಷ ನಾವು ಕೊಯ್ಯಿಂದ ಹಾಕಿರ್ತೀರಿ. ನೆಕ್ಸ್ಟ್ ಕಿತ್ತ ಏನ್ ಮಾಡ್ತೀರಿ ಅಂದ್ರೆ ಕಟ್ಟಿಂಗ್ ಹಾಕಿರ್ತೀರಲ್ಲ ಅದ್ರಲ್ಲಿ ಬರೋದನ್ನ ನಾವು ಲಾಭ ಮಾಡ್ಕೊಬೇಕು. ಫಸ್ಟ್ನಕ್ಕಿಂತ ಯಾರು ಲಾಭ ಮಾಡ್ಕೊಳಕ್ಕಾಗಲ್ಲ. ಹಂಗೆ ಇದು ಒಂದು 130 ಇಲ್ಲ 200 ರೂಪಾಯಿ ಇರ್ಬೇಕು ಇದು ಗಿಡ. ತಕೊಂಬಂದು ಹಾಕಿ ಬೆಳೆದಿಲ್ಲದೆ ಗಾಸಿ. ಫಸ್ಟ್ ಈ ತರ ಇದು ಗಿಡ ಉಣದ್ಮೇಲೆ 6 ತಿಂಗಳಿಗೆ ಬರ್ಬೇಕು. 6 ತಿಂಗಳಿಗೆ ಬಂದ್ಮೇಲೆ ಇಷ್ಟು ಹತ್ರ ಆದ್ಮೇಲೆ ನೋಡಿ ಕೊಯ್ಬೋದು. ಇದು ಕಿತ್ಕೊಂಡು ಹೋಗ್ಬೋದು. ಅಂದ್ರೆ ಇವಾಗ ಕಿತ್ಕೊಂಡು ಹೋಗಿ ನಾವು ಮಾರ್ಕೆಟ್ ಮಾಡ್ಬೋದು. ಎಷ್ಟಂದ್ರೆ ಮಿನಿಮಮ್ ಅಂದ್ರೆ ಒಂದು 2 ಬಾಕ್ಸ್ ಸಿಗುತ್ತೆ ಅಷ್ಟೇ. ಒಂದು 40 ರಿಂದ 50 kg ಸಿಗುತ್ತೆ ಅಷ್ಟೇ. ಇವಾಗ ಫಸ್ಟ್ ಎತ್ಕೊಂತಾನೆ ಶಾಂಪಲ್ ಒಂದು ಗಿಡದಿಂದ 50 kg. ಒಂದು ಗಿಡದಲ್ಲ ಟೋಟಲ್ ಒಂದು ಗಿಡ ಕೊಯ್ದ್ರೆ
ಕರೆಕ್ಟಾಗಿ ಒಂದು 100 kg ಕೊಯ್ಬೇಕು. ಕರೆಕ್ಟಾಗಿ ಕಾಯಿ ಬಂದು ಎಲ್ಲ ಈ ತರ ಎಲ್ಲಾದ್ರಾಗ ಬಂದ್ರೆ 100 kg ಕೊಯ್ಬೇಕು. ಒಂದು ಗಿಡ ಎಷ್ಟು ಕೆಜಿ ಕೊಡುತ್ತೆ ದಾಳಿಂಬೆ? ಒಂದು ಗಿಡದಾಗ ಮಿನಿಮಮ್ ಅಂದ್ರೆ ಒಂದು 500 kg ಕೊಯ್ಬೇಕು. ಇಲ್ಲ ಅಂದ್ರೆ ಒಂದು 200-300 kg ಕೊಯ್ದ್ರೆ ಲಾಸು. 500 kg ಕೊಯ್ದ್ರೇನೆ ನಮ್ಗೆ ಕಾಸಾಗೋದು.